टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಮನಗರ ಜಿಲ್ಲೆ ಇನ್ನು ಮುಂದೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ಬಗ್ಗೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ ಅಧಿಕೃತವಾಗಿ ಆದೇಶವನ್ನು ಮಾಡಲಾಗಿದೆ. ಈ ಬಗ್ಗೆ ಈಗಾಗಲೇ ಸಾಕಷ್ಟು ಅಗ್ಗಜಗ್ಗಾಟ ಕೂಡ ಆರಂಭ ಆಗಿದೆ. ಜೆಡಿಎಸ್ ಮತ್ತೆ ಬಿಜೆಪಿ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹೆಸರು ಬದಲಾವಣೆ ಬಗ್ಗೆ ಮಾಗಡಿಯ ಮಾಜಿ ಶಾಸಕರಾದಂತಹ ಮಂಜುನಾಥ್ ಅವರು ಏನ್ ಹೇಳ್ತಾರೆ ಅನ್ನೋಂಥದ್ದು ಬಗ್ಗೆ ಕೂಡ ಕೇಳೋಣ. ನಮ್ಮ ಜೊತೆ ಅವ್ರು ಮಾತಾಡಕಿದ್ದಾರೆ. ಸರ್, ಈಗ ರಾಮನಗರ ಜಿಲ್ಲೆಯನ್ನ ಈಗ ಬೆಂಗಳೂರು ದಕ್ಷಿಣ ಅಂತ ಹೇಳಿ ನಿನ್ನೆ ನಡೆದಂತ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಲಾಗಿದೆ, ಅಧಿಕೃತವಾಗಿ ಆದೇಶವನ್ನು ಮಾಡಲಾಗಿದೆ. ಈ ಬಗ್ಗೆ ಮೊದಲ ರಿಯಾಕ್ಷನ್ ತಮ್ಮದೇನು ಸರ್? ನಾನು ನಿನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯ ನೋಟನ್ನು ಕೂಡ ತರಿಸ್ಕೊಂಡು ನೋಡಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ರಾಜ್ಯ ಸರ್ಕಾರ ಕೇಳಿದರು. ಸೊ ಕೇಂದ್ರದವರು ಈ ವಿಚಾರದಲ್ಲಿ ಏನು ಉತ್ತರ ಕೊಟ್ಟರು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಿನ್ನೆ ಅವರು ಭೂಕಂದಾಯ ಅಧಿನಿಯಮ ಯಾವುದ್ಯಾವುದೋ ಕ್ಲಾಸನ್ನು ಹಾಕಿ, ಇಲ್ಲ ಇದಕ್ಕೆ ನಮಗೆ ಸೂಪರ್ ಪವರ್ ಇದೆ, ನಾವು ಇದನ್ನು ಹೆಸರನ್ನು ಬದಲಾವಣೆ ಮಾಡ್ತಿರ್ತೀವಿ ಅಂತೇಳಿ ಬೆಂಗಳೂರು ದಕ್ಷಿಣ ಅಂತೇಳಿ ಈ ಜಿಲ್ಲೆಗೆ ಹೆಸರನ್ನ ಕೇವಲ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ. ಇದರಿಂದ ನಮ್ಮ ಜಿಲ್ಲೆಗೆ ಏನು ಅನುಕೂಲ ಆಗುತ್ತೆ ಅಂತೇಳಿ ತಿಳಿಸ್ಬೇಕಲ್ಲ. ಈ ಹೆಸರು ಬದಲಾವಣೆಯಿಂದ ನಮ್ಮ ಜಿಲ್ಲೆಗೆ ಆಗುವಂಥ ಅನುಕೂಲಗಳೇನು? ಪಾಪ ಯಾರೋ ನೆನ್ನೆ ಇದೇ ಥರ ಮಾಧ್ಯಮದಲ್ಲಿ ನಾನು ನೋಡಿದೆ, ಇದರಿಂದ ಆಸ್ತಿ ಮೌಲ್ಯಗಳು ದುಪ್ಪಟ್ಟು ಆಗ್ಬಿಡ್ತವೆ ಅಂತ. ಹಾಗಾದರೆ ಇವತ್ತಿಂದ 4 ಪಟ್ಟು ಆಗ್ಬಿಡುತ್ತೆ ಆಸ್ತಿ ಮೌಲ್ಯ ಎಲ್ಲ? ಇವರು SR ರೇಟಲ್ಲಿ ಅದಕ್ಕೇನ ಬದಲಾವಣೆ ತಂದಿದ್ದಾರಾ? 1 ಕೋಟಿ ಇರೋ ಆಸ್ತಿ ಇವತ್ತಿಂದ 4 ಕೋಟಿ ರೂಪಾಯಿ ಬೆಲೆ ಅಂತೇಳಿ ಇವರು ಸರ್ಕಾರದಲ್ಲಿ ಬುಕ್ ವ್ಯಾಲ್ಯೂನ ಜಾಸ್ತಿ ಮಾಡಿದಾರಾ? ಏನಾಗಿದೆ ಹೆಸರಿಂದ? ಅಥವಾ ಬೆಂಗಳೂರು ದಕ್ಷಿಣಕ್ಕೆ ಒಳಗೊಂಡಂಥ ಏನು ಅರ್ಬನ್ನು ಡಿಸ್ಟಿಕ್ ಇತ್ತು ಅದನ್ನು ಏನಾದರೂ ಒಂದಷ್ಟು ಸೇರಿಸಿ ಈ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರು ಕೊಟ್ಟಿದ್ದೀವಿ ಅಂತ ಏನಾದ್ರೂ ಇದರಲ್ಲಿದೆಯಾ? ನಾನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ನೋಡಿದೆ, ಹೆಸರಷ್ಟೇ ಬದಲಾವಣೆ ಆಗಿದೆ, ಮಿಕ್ಕಿದ್ದೆಲ್ಲವೂ ಕೂಡ ಹಾಗೆ ಉಳಿದಿದೆ ಅಂತ. ನಾನು ಕೇಳ್ತೀನಿ, ಈಗ ಹೆಸರಿನಿಂದ ಬದಲಾವಣೆ ಈ ಜಿಲ್ಲೆಗೆ ಆಗುವಂಥ ಅನುಕೂಲ ಏನು? ಡಿಬೇಟ್ ಆಗಬೇಕಲ್ವಾ? ಅಥವಾ ಯಾರಾದರೂ ನಮ್ಮ ಜಿಲ್ಲೆಯಿಂದ ಕೇಳಿದ್ರಾ ಬೆಂಗಳೂರು ದಕ್ಷಿಣ ಆಗಬೇಕು, ಬೆಂಗಳೂರು ದಕ್ಷಿಣ ನಮಗೆ ಹೆಸರು ಕೊಡಿ ಅಂತ ಹೇಳಿ ಈ ಜಿಲ್ಲೆನಿಂದ ಯಾರಾದರೂ ಜನಸಾಮಾನ್ಯ ಕೇಳಿದ್ರಾ? ಇದ್ರ ಉದ್ದೇಶ ಏನು? ಆಯಿತು, ನೀವು ಆಸ್ತಿ ಮೌಲ್ಯ ದುಪ್ಪಟ್ಟ ಆಗ್ತದೆ ಬೆಂಗಳೂರು ಅಂದರೆ ಏನು, ಎಲ್ಲಿದ್ದೀರಾ ನೀವು? ನಾವೆಲ್ಲ ಎಲ್ಲಿದ್ದೇವೆ ಇವತ್ತು? ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಅಂತರದಲ್ಲಿ ಅಂತ ನಮ್ಮ ಫಿಂಗರ್ ಟಿಪ್ಸಲ್ಲಿದೆ. ರಾಮನಗರ ಎಲ್ಲಿದೆ? ಪ್ರಪಂಚದ ಭೂಪಟದಲ್ಲಿ ಇವತ್ತು ನಮ್ಮ ಬಿಡದಿ ಟೊಯೋಟಾ ಇದೆ, ಸಿಗುತ್ತೆ. ಹಂಗಂತೇಳಿ ಬೆಂಗಳೂರು ದಕ್ಷಿಣ ಅಂತೇಳಿ ಯಾರಾದರೂ ಇನ್ವೆಸ್ಟರ್ಗಳು ನಾವು ಬರ್ತೀವಿ ಬೆಂಗಳೂರು ದಕ್ಷಿಣ ಅಂತ ಹೆಸರಿಡಿ ಅಂತ ಯಾರಾದರೂ ನಿಮಗೆ ಅರ್ಜಿ ಹಾಕೊಂಡಿದ್ದಾರಾ? ಹೇಳಿ. ಅಥವಾ ಬೆಂಗಳೂರು ದಕ್ಷಿಣಕ್ಕೆ ನೀವು ಸೇರಿಸಿದ ತಕ್ಷಣ ನೀವು ಇಲ್ಲಿ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗಳೆಲ್ಲ ನಾವು ಸರ್ಕಾರ ತೀರ್ಮಾನ ಮಾಡಿದ್ವಿ, ಈ ಹೆಸರು ಬದಲಾವಣೆ ಆದ ತಕ್ಷಣ ನಾವು ಈ ಜಿಲ್ಲೆಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಅಂತ. ಎಷ್ಟು ವರ್ಷ ಆಯಿತು?